हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् किलमिडार्यान् गुरून् भजे। पृथ्वीमण्डलमध्यस्थाः पूर्णबोधमतानगाः वैष्णवाः विष्णुहृदयाः तान् नमस्ते गुरुन् मम। हरिः ओಂ ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಮಂತ್ರಪೂರಕ ಭಾಷ್ಯಾರ್ಥ ರೂಪಕ ಗದ್ಯ ರೂಪಕ ಶಾಸ್ತ್ರ ಪ್ರಮೇಯವಾಗಿದೆ. 180 ಗದ್ಯದಲ್ಲಿ 81ನೇ ಗದ್ಯ ಪುರಾಣ ಪುರುಷೋತ್ತಮ. ಪುರಾಣ ಪುರುಷೋತ್ತಮ ಎಂದು ಹೇಳಿದ ಕೂಡಲೇ ವೇದವ್ಯಾಸರು ಏನೇನು ನುಡಿದರೋ ಎಲ್ಲವೂ ಪುರಾಣ ಎಂದೇ ಹೆಸರು. ಅವರೆಲ್ಲರ ತಾತ್ಪರ್ಯ ಪುರುಷೋತ್ತಮತ್ವವನ್ನು ತಿಳಿಸುವುದೇ ಆಗಿದೆ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದು ಪುರಂದರದಾಸರು ಒಂದು ತೋರಿಸಿದ್ದಾರೆ. ಅದನ್ನು ನಾವು ತಿಳಿಯುವ ಪ್ರಯತ್ನ ಹೇಗೆ ಮಾಡಬೇಕು? ಪುರಾಣದ ಪ್ರತಿ ವಾಕ್ಯ, ಶ್ಲೋಕ, ಪದ, ಅಕ್ಷರ ಇವುಗಳಲ್ಲಿ ಪುರುಷೋತ್ತಮತ್ವವನ್ನು ಕಾಣಬೇಕು. ಆದರೆ ವೇದವ್ಯಾಸರೇ ಪ್ರತ್ಯಕ್ಷವಿಲ್ಲ, ಅವರ ವಾಕ್ಯ ಎಲ್ಲವೂ ನಮಗೆ ಕೇಳುವುದಿಲ್ಲ. ಹೇಗೆ ನಾವು ಅದನ್ನು ಅನುಸಂಧಾನ ಮಾಡಿಕೊಳ್ಳುವುದು ಅಂದರೆ, ಅವರು ಬರೆದಿಟ್ಟಿರುವ 18 ಪುರಾಣಗಳೇ ವೇದವ್ಯಾಸರ ನುಡಿಗಳು. ವೇದವ್ಯಾಸರು ನಿತ್ಯರು, ಸದಾಕಾಲ ಸರ್ವತ್ರ ಎಲ್ಲರಲ್ಲೂ ಇದ್ದರೂ ಸಹ ತಾವು ನೇರವಾಗಿ ಉಪದೇಶ ಮಾಡತಕ್ಕಂಥದ್ದು ಕೇವಲ ಬ್ರಹ್ಮದೇವರಿಗೆ ಮಾತ್ರ. ಉಳಿದವರಿಗೆ ಗ್ರಂಥ ಮೂಲಕ, ಅವರವರ ನಿಯತ ಗುರುಗಳ ಮೂಲಕ, ಗುರು ಹಿರಿಯರ ಮೂಲಕ, ಮಾತಾಪಿತೃಗಳ ಮೂಲಕ ಉಪದೇಶ ಮಾಡಿಸುತ್ತಾರೆ ಶ್ರೀ ವೇದವ್ಯಾಸ ದೇವರು. ಶ್ರೀಮದಾನಂದ ತೀರ್ಥ ಕಲಿಯುಗದಲ್ಲಿ ಕಲ್ಪವೃಕ್ಷ ಕಾಮಧೇನುವಿನಂತೆ ವಿಷ್ಣುವಿನ ಆಜ್ಞೆಯನ್ನು ಪಡೆದುಕೊಂಡು ವೇದವ್ಯಾಸರ ಉಕ್ತಿಯನ್ನು, ವೇದವ್ಯಾಸರ ಉಪದೇಶವನ್ನು, ವೇದವ್ಯಾಸರ ಆದೇಶವನ್ನು ಸಜ್ಜನರಲ್ಲಿ ಬಿತ್ತಕ್ಕೋಸ್ಕರವಾಗಿ ಅವತಾರ ಮಾಡಿದರು. ಅವರು ಸರ್ವಮೂಲ ಗ್ರಂಥವನ್ನು ರಚಿಸಿದರು. ಸರ್ವಮೂಲದಲ್ಲಿ ವೇದವ್ಯಾಸರು ನುಡಿದ 18 ಪುರಾಣದ ವಾಕ್ಯಗಳನ್ನೇ ಉದಾಹರಿಸಿದ್ದಾರೆ. ಈಗ ನಾವು ಶ್ರೀಮದಾನಂದ ತೀರ್ಥರು ಉದಾಹರಿಸಿರುವ ವಾಕ್ಯಗಳನ್ನೇ ನಾವು ವೇದವ್ಯಾಸರ ಪುರಾಣವೆಂದು ನಾವು ಅತಿ ಸೂಕ್ಷ್ಮವಾಗಿ, ಅತಿ ನಿಶ್ಚಯವಾಗಿಯೂ ಸಹ ಅದನ್ನು ನಾವು ಪ್ರಾಮಾಣಿಕವಾಗಿ ನಂಬಬಹುದು, ತಿಳಿಯಬಹುದು, ಆಧರಿಸಬಹುದು. ಆದ್ದರಿಂದ ನಮಗೆ ಇದು ದೊಡ್ಡ ಸಂಪತ್ತಾಗಿದೆ. ಪ್ರಸ್ತುತ ಬ್ರಹ್ಮಪುರಾಣದಲ್ಲಿ ಇರತಕ್ಕಂಥ ವಾಕ್ಯ ಶ್ರೀಮದಾನಂದ ತೀರ್ಥರು ಶ್ರೀ ವೇದವ್ಯಾಸರು ನುಡಿದ ಭಾಗವತ ತಾತ್ಪರ್ಯ, ಭಾಗವತದಲ್ಲಿ 1ನೇ ಅಧ್ಯಾಯದ 1ನೇ ಸ್ಕಂದ 4ನೇ ಅಧ್ಯಾಯ ಮತ್ತು 31ನೆಯ ಶ್ಲೋಕದಲ್ಲಿ ಎಂದು ತೋರಿಸಿದ್ದಾರೆ. ಈ ಬ್ರಹ್ಮಪುರಾಣದ ವಾಕ್ಯವನ್ನು ಮೊದಲಿಗೆ ನೋಡೋಣ. ಏಕೆಂದರೆ ಪುರಾಣ ಪುರುಷೋತ್ತಮನಾದ್ದರಿಂದ ಪುರಾಣದ ಮೂಲಕ ನಾವು ಪುರುಷೋತ್ತಮ ತಿಳಿಯಬೇಕು. ಆ ಪುರುಷೋತ್ತಮನ ವ್ಯಾಖ್ಯಾನವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಶ್ರೀ ವೇದವ್ಯಾಸ ದೇವರು. ಅತುಷ್ಟಿ ಅಪ್ರಸಾದಶ್ಯ ಖೇದೋ ಅತೃಪ್ತಿ ತಥೈವ ಚ ಅನಲತ್ವಂ ವಿದಂತೆ ಸರ್ವೇ ಪರ್ಯಾಯ ವಾಚಕಾಃ. ಭಾಗವತ
ತಾತ್ಪರ್ಯ 1ನೇ ಸ್ಕಂದ 4ನೇ ಅಧ್ಯಾಯ 31ನೇ ಶ್ಲೋಕಕ್ಕೆ ಶಬ್ದಗಳನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ಸಹ ಶ್ರೀ ವೇದವ್ಯಾಸ ದೇವರೇ ತಿಳಿಸಿಕೊಟ್ಟಿದ್ದಾರೆ. ವೇದವ್ಯಾಸರು ನುಡಿದ ಪ್ರತಿ ಶಬ್ದಕ್ಕೆ ಅರ್ಥವನ್ನು ಯಾರು ಹೇಳಬೇಕು? ಅವರೇ ಹೇಳಬೇಕು. ಆದ್ದರಿಂದ ಭಾಗವತದಲ್ಲಿ ಹೇಳಿದಂಥ ಒಂದು ವಾಕ್ಯಕ್ಕೆ ಏನಂತ ಹೆಸರಿಡಬೇಕು? ಅನಲತ್ವಂ ಅಂದರೆ ಏನರ್ಥ? ಅದಕ್ಕೆ ಪರ್ಯಾಯ ಶಬ್ದವನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅತುಷ್ಟಿ ಅಪ್ರಸಾದಸ್ಯ ಖೇದ ಅತೃಪ್ತಿ ತಥೈವ ಚ. ಅನಲತ್ವಂ ವಿದಂತೆ ಏತೆ ಪರ್ಯಾಯವಾಚಕಃ. ಅನಲತ್ವ ಎಂಬುದಕ್ಕೆ ಇದು 4 ಪರ್ಯಾಯ ಶಬ್ದಗಳಾಗಿದೆ. ಆದ್ದರಿಂದ ನಾನು ಇಲ್ಲಿ ಉಪದೇಶ ಮಾಡಿರತಕ್ಕಂಥ ವಾಕ್ಯವನ್ನು ಸರಿಯಾಗಿ ತಿಳಿದುಕೊಳ್ಳಿ ಅಂತ ವೇದವ್ಯಾಸರು ನುಡಿದಿದ್ದಾರೆ. ಶ್ರೀಮದಾನಂದ ತೀರ್ಥರು ಇದರ ಸದುಪಯೋಗವನ್ನು ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ. 4ನೇ ಸ್ಕಂದವೇ ನಾರದರು ಬಂದು ವೇದವ್ಯಾಸರಿಗೆ ಭಾಗವತವನ್ನು ರಚನೆ ಮಾಡಿ ಎಂಬತಕ್ಕಂಥ ಪ್ರಸಂಗ. ಎಲ್ಲಿ ಮಾಡಬೇಕು? ಭಾರತ ದೇಶದಲ್ಲೇ ಮಾಡಬೇಕು, ಪವಿತ್ರವಾದ ಕ್ಷೇತ್ರ ಅಂತ ಹೇಳಿ ಕ್ಷೇತ್ರ ಮಹಿಮೆಯನ್ನು ತಿಳಿಸಿದ ಮೇಲೆ ಅದು ಸ್ಕಂದ ಪುರಾಣದ ವಚನದಿಂದ ತಿಳಿಸಿಕೊಟ್ಟಿದ್ದಾರೆ. ಯಥಾತು ಭಾರತೇ ದೇವೋ ನ ತಥಾ ಅನ್ಯೇಷು ಕೇಶಿಚಿತ್ ಉಚ್ಯತೆ ನ ತಥಾಪಿ ಈಶಂ ಜ್ಞಾನಂತಿ ಅಜ್ಞಃ ಜನಾರ್ದನಂ. ಜಾನಂತಿ ಅಜ್ಞಃ ಜನಾರ್ದನಂ. ಮಹಾಭಾರತ ರಚನೆ ಮಾಡಿದರೂ ಸಹ, ಅದರಲ್ಲಿ ಅನನ್ಯವಾದ ವಿಷಯಗಳನ್ನು ಹೇಳಿದರೂ ಸಹ ಇನ್ನೂ ಜ್ಞಾನಿಗಳು ಅದನ್ನು ಸರಿಯಾಗಿ ತಿಳಿದುಕೊಳ್ತಾ ಇಲ್ಲ. ಇನ್ನು ಅದು ಮುಚ್ಚಿದಂತೆ ಇದೆ ಎಂದು ಮಹಾಭಾರತವನ್ನು ನಿರ್ದೇಶನ ಮಾಡಿ ಭಾರತ ದೇಶದಲ್ಲಿರ್ತಕ್ಕಂಥ ಸುಜ್ಞಾನಿಗಳಿಗೆ ಹೇಳಿದ ವಾಕ್ಯ ಇದಾಗಿದೆ. ಆ ಸಮಯದಲ್ಲಿ ವೇದವ್ಯಾಸ ದೇವರಿಗೆ ಮಹಾಭಾರತವನ್ನು ಬರೆದರೂ ಇನ್ನೂ ಜನ ತನ್ನನ್ನು ಸರಿಯಾಗಿ ತಿಳಿದುಕೊಳ್ಳಲಿಲ್ವಲ್ಲ ಎಂಬ ಖಿನ್ನತೆಯನ್ನು ತೋರಿಸಿಕೊಂಡರು ಯಾರಿಗೆ? ನಾರದ ಋಷಿಗಳಿಗೆ ಎಂಬುದನ್ನು ಇಲ್ಲಿ ನಾವು ತಿಳಿಯಬೇಕು. ತಸ್ಸೈವ ಖಿನ್ನಮಾತ್ಮಾನಂ ಮನ್ಯಮಾನಸ್ಯ ಕಿಜ್ಜತ ಕೃಷ್ಣಸ್ಯ ನಾರದೋಭ್ಯಾಗಾಂ ಆಶ್ರಮಂ ಪ್ರಾಗುದಾಹೃತಂ. ಯಾವ ವೇದವ್ಯಾಸರು ಕೊಡುತ್ತಿದ್ದಂಥ ಮಹಾ ಶಮ್ಯಾಪ್ರಾಶ ಎಂಬತಕ್ಕಂಥ ಜಾಗದಲ್ಲಿ ವೇದವ್ಯಾಸರನ್ನು ಕಾಣಲಿಕ್ಕೆ ಬಂದಂಥ ನಾರದರು ವೇದವ್ಯಾಸರ ಮುಖದಲ್ಲಿ ಅತೃಪ್ತಿಯನ್ನು ಕಂಡರು. ಆ ಕಾರಣವನ್ನು ಕೇಳಿ, ಯಾಕೆ ನೀವು ಅತೃಪ್ತಿಯಾಗಿದ್ದೀರಾ ಅಂತ ಕೇಳಿದರು ನಾರದರು ಎಂಬುದು ಇಲ್ಲಿನ ವಿಷಯವಾಗಿದೆ. ಈ ವಿಷಯದಲ್ಲಿ ನಾವು ಪ್ರಸ್ತಾಪನೆ ಮಾಡುವಾಗ ವೇದವ್ಯಾಸರು ಪುರುಷೋತ್ತಮ ಎಂದು ಹೇಳಿ ಅವನಿಗೆ ಅತೃಪ್ತಿ ಅಂದರೆ ಏನರ್ಥ ಬರೋಕ್ಕೆ ಸಾಧ್ಯವೇನು? ಹಾಗಾದರೆ ನಾವು ಪುರುಷೋತ್ತಮ ಶಬ್ದವನ್ನು ತಿಳಿತಾ ಇರ್ತಕ್ಕಂಥವನು ಅವನು ಅತೃಪ್ತಿಯಾದ ಮನುಷ್ಯನನ್ನು ಅಂತ ನಮಗೆ ಭ್ರಮೆಗೆ ಒಳಗಾಗುತ್ತೇವೆ. ಆದ್ದರಿಂದ ಶ್ರೀಮದಾನಂದ ತೀರ್ಥರು ಭಾಷ್ಯವನ್ನು ಬರೆದರು. ಇಲ್ಲಿ ಖೇದ ಎಂಬತಕ್ಕಂಥದಕ್ಕೆ ಖಿನ್ನಮಾತ್ಮಾನಂ ಮನ್ಯಮಾನಸ ಕಿಜ್ಜತ. ಕಿಜ್ಜಾದ ಖೇದ ಅಂದ್ರೇನು? ಅಲಂಬುದ್ಧಿ ಇಲ್ಲದೆ ಇರತಕ್ಕಂಥದ್ದು ಒಂದರ್ಥ. ಅಲಂಬುದ್ಧಿ ಇಲ್ಲದೆ ಇರತಕ್ಕಂಥದಕ್ಕೆ ಏನಪ್ಪ ಹೆಸರು ಅಂದರೆ ಅತುಷ್ಟಿ ಅಪ್ರಸಾದಸ್ಯ ಖೇದ ತೃಪ್ತಿ ತಥೈವ ಚ ಅನಲತ್ವಂ ವದಂತ್ಯೇತೆ ಸರ್ವೇ ಪರ್ಯಾಯವಾಚಕ ಅಂತ ಹೇಳಿ ಬ್ರಹ್ಮಪುರಾಣದಲ್ಲಿ ವೇದವ್ಯಾಸರು ತಿಳಿಸಿದರು. ಮನ್ಯಮಾನಸ್ಯ ಸ್ವೇಚ್ಛೆಯ ಎಂಬತಕ್ಕಂತಾಗಿ ಶ್ರೀಮದಾನಂದ ತೀರ್ಥರು ಭಾಷ್ಯವನ್ನು ಬರೆದುಬಿಟ್ರು.
ಏನು ಇದರ ಅರ್ಥ ನಾವು ತಿಳಿಯಬೇಕಾದ್ದು? ಈಗ ಪುರಾಣ ಪುರುಷೋತ್ತಮ ಅಂತ ಹೇಳುವುದರಿಂದ ಪೂರ್ಣನಾದ ಭಗವಂತನನ್ನು ನಮ್ಮ ವಿವಕ್ಷ, ಅವನು ಸರ್ವತ್ರ ಇದ್ದಾನೆ ಎಂಬತಕ್ಕಂಥದ್ದು. ಆದರೆ ಅವನಲ್ಲಿ ನಾವು ಅನಲತ್ವ, ಖೇದ ಇರಲಿಕ್ಕೆ ಸಾಧ್ಯವೇನು? ಅತೃಪ್ತಿ ಇರಲಿಕ್ಕೆ ಸಾಧ್ಯವೇನು? ಅಪ್ರಸಾದ ಇರಲಿಕ್ಕೆ ಸಾಧ್ಯವೇನು? ಖೇದ ಇರಲಿಕ್ಕೆ ಸಾಧ್ಯವೇನು? ಅನಲತ್ವ ಇರಲಿಕ್ಕೆ ಸಾಧ್ಯವೇನು? ಅಂದರೆ ಈ ರೀತಿಯಲ್ಲಿ ಅರ್ಥವಲ್ಲ. ವೇದವ್ಯಾಸರು ತಮಗೆ ಅತೃಪ್ತಿ ಇದ್ದಂತೆ ತೋರಿಸಿಕೊಂಡರು ಅನ್ನೋದನ್ನು ಶ್ರೀಮದಾಚಾರ್ಯರು ಮನ್ಯಮಾನಸ್ಯ ಇಚ್ಛೆಯ ಸ್ವೇಚ್ಛೆಯ, ಈ ರೀತಿ ನಾರದ ತಿಳಿದುಕೊಳ್ಳಲಿ ಎಂದು ತೋರಿಸಿಕೊಂಡರು ಎಂದರ್ಥ. ಮನ್ಯಮಾನಸ್ಯ ಸ್ವೇಚ್ಛೆಯ, ನಾರದರ ಮನಸ್ಸಿಗೆ ಹೀಗೆ ಬರಲಿ, ಹೀಗೆ ಬಂದಾಗ ಭಾಗವತನ ಉಪದೇಶ ಮಾಡಲಿ ಎಂದು ಅವರು ಹೇಳುತ್ತಾರೆ, ಆಗ ನಾನು ಉಪದೇಶ ಮಾಡುತ್ತೇನೆ ಎಂಬುದು ವೇದವ್ಯಾಸರ ರಹಸ್ಯ. ಮನ್ಯಮಾನಸ್ಯ ಅಂದೇನರ್ಥ? ನಾರದರಿಂದ ಸಜ್ಜನಿಗೆ ಒಂದು ಉಪಕಾರವಾಗಬೇಕು ಮತ್ತು ಅವರ ಸಾಧನೆಯೂ ಆಗಬೇಕು. ಏನು ಸಾಧನೆ? ವೇದವ್ಯಾಸ ದೇವರಿಗೆ ಬಂದು ಭಾಗವತ ರಚಿಸಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋದು. ಹೀಗೆ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಯಾರು ಕಲ್ಪಿಸಿಕೊಡಬೇಕು? ವೇದವ್ಯಾಸ ದೇವರೇ ಕಲ್ಪಿಸಿಕೊಡಬೇಕು. ಆದ್ದರಿಂದ ಮನ್ಯಮಾನಸ್ಯ ಸ್ವೇಚ್ಛೆಯ, ತನ್ನ ಸ್ವಂತ ಬುದ್ಧಿಯಿಂದ ಈ ರೀತಿಯಲ್ಲಿ ಭಗವಂತ ನಾರದರಿಗೆ ಖಿನ್ನ ಅಂದರೆ ಅತೃಪ್ತಿಯಾದವನಂತೆ ತೋರಿಸಿಕೊಂಡ ಎಂದು ಇಲ್ಲಿ ಅರ್ಥ. ಈಗ ನಾವು ಪುರಾಣ ಪುರುಷೋತ್ತಮ ಎಂಬುದನ್ನು ಈ ವಾಕ್ಯದಿಂದ ಹೇಗೆ ತಿಳಿಯುವುದು ಎಂದರೆ, ಭಗವಂತನ ಆರಾಧನೆ ಮಾಡೋಕ್ಕೆ ಏನು? ಸತು ಚಿತು ಆತ್ಮ ಆನಂದ ಅಂತ ಚತುರ್ಗುಣ ಉಪಾಸಕರು ಎಲ್ಲರೂ ಸರ್ವಸಾಮಾನ್ಯವಾಗಿ ಮಾಡಬೇಕು. ಸಚ್ಚಿತ್ ಆತ್ಮ ಆನಂದ ಈ ಪ್ರತಿಯೊಂದು ರೂಪವೂ ಸ್ವರೂಪಕ್ಕೆ ಸಂಬಂಧಪಟ್ಟಿದ್ದು, ಭಗವಂತನ ಸ್ವರೂಪಕ್ಕೆ ಸಂಬಂಧಪಟ್ಟಿದ್ದು ಹಾಗೂ ಜೀವನ ಸ್ವರೂಪಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಹೇಳ್ತಕ್ಕಂಥ ವಾಕ್ಯ ಅತುಷ್ಟಿ, ಅಪ್ರಸಾದ, ಖೇದ ಮತ್ತು ಅನಲತ್ವ ಇವೆಲ್ಲವೂ ಸಹ ಮಾನಸಿಕ ನಿರಾಸೆ, ಮಾನಸಿಕದಲ್ಲಿರ್ತಕ್ಕಂಥ ನ್ಯೂನತೆ ಅಂದರೆ ಬಾಹ್ಯೇಂದ್ರಿಯ ನ್ಯೂನತೆಯನ್ನು ತೋರಿಸಿದಂತೆ ಆಗುತ್ತದೆ. ಅತುಷ್ಟಿ ಅಂದರೆ ಏನು? ಅಂದರೆ ನಿರಾಸೆಯಾಗಿರುವುದು ಎಂದರೆ ಯಾವುದೋ ಒಂದು ಕಳೆದುಕೊಂಡಂತೆ, ತಾನು ಏನು ಆಶಿಸಿದ್ದನೋ ಅದು ಕೈಗೂಡಲೇ ಇದ್ದಾಗ ಅತುಷ್ಟಿ. ಅಪ್ರಸಾದ ಅಂದರೆ ಏನು? ಖಿನ್ನತೆಯನ್ನು ಹೊಂದಿರುವುದು, ಪರೀಕ್ಷೆಯಲ್ಲಿ ಫೇಲ್ ಆಗಿರುವಂತೆ, ದಕ್ಕದ ಒಂದು ಪದಾರ್ಥವನ್ನು ಕೊರೆಯುವುದು ಅಂತೆ. ಖೇದ ಅಂದರೆ ಏನು? ಮಾನಸಿಕ ತೊಡಕು, ಡಿಪ್ರೆಷನ್ ಅನ್ನುವಂತೆ. ಅನಲತ್ವ ಅಂದರೆ ಏನು? ಅಲಂ ಅಂದರೆ ಸಾಕು ಅನ್ನೋದು. ಅನಲತ್ವ ಅಂದರೆ ಸಾಕು ಎಂಬುದು ಇಲ್ಲದೆ ಇರುವುದು, ಅಪೂರ್ಣ ಅಂತ ಹೆಸರು, ಕೊರತೆ ಅಂತ ಹೆಸರು. ಈ ನಿರಾಸೆ, ಖಿನ್ನತೆ, ಮಾನಸಿಕ ತೊಡಕು ಮತ್ತು ಖಿನ್ನತೆ ಇದೆಲ್ಲವೂ ಯಾವುದರ ಗುಣ ಅಂದರೆ ಮಾನಸಿಕ ಗುಣಗಳು. ಇದು ಬಾಹ್ಯ ಅಂತಃಕರಣವಾದ ಮನಸ್ಸಿನ ಗುಣ. ವೇದವ್ಯಾಸ ದೇವರಿಗೆ ಬಾಹ್ಯ ಅಂತಃಕರಣದ ಮನಸ್ಸಿನ ಪ್ರಾಕೃತವಾದ ಮನಸ್ಸು ಇಲ್ಲ. ಅಪ್ರಾಕೃತ ಚಿದಾನಂದನಾದ್ದರಿಂದ ಪ್ರಾಕೃತವಾದ ಮನಸ್ಸಿಗೆ ಉಂಟಾಗಬಹುದಾದ ದೋಷ ಅಪ್ರಾಕೃತನಿಗೆ ತಟ್ಟುವುದೇ ಇಲ್ಲ. ಹಾಗಾದರೆ ಏಕೆ ಇಲ್ಲಿ ಹೇಳಿದರು? ನಾರದರಿಗೆ ಈ ರೀತಿಯಲ್ಲಿ ಯಾಕೆ ತಾವು ಖಿನ್ನತೆ ಇದ್ದಂತೆ ತೋರಿಸಿಕೊಂಡರು ಅಂದರೆ, ಇದನ್ನು ಸಜ್ಜನರಿಗೆ ಒಂದು ನೀತಿ ಪಾಠವನ್ನು ತೋರಿಸಲಿಕ್ಕೋಸ್ಕರವಾಗಿ ಮಾಡಿದ್ದಾರೆ. ಇಲ್ಲಿ ವೇದವ್ಯಾಸ ದೇವರೇ ಪರ್ಯಾಯ ಶಬ್ದವನ್ನು ತೋರಿಸಿಕೊಟ್ಟಿದ್ದಾರೆ. ಅತುಷ್ಟಿ ಅಪ್ರಸಾದಶ್ಚ ಖೇದೋ ಅತೃಪ್ತಿ ತಥೈವ ಚ ಅನಲತ್ವಂ ವದಂತೇತೆ ಸರ್ವೇ ಪರ್ಯಾಯವಾಚಕ. ಇದೆಲ್ಲ ಪರ್ಯಾಯ ಶಬ್ದಗಳಪ್ಪ.
ಇದನ್ನು ಸರಿಯಾಗಿ ತಿಳಿದುಕೊಳ್ಳಿ. ನೀವು ಅತುಷ್ಟಿ ಅಂತ ಒಂದು ಹೇಳಿದ್ರು, ಅಪ್ರಸಾದ ಅಂತ ಹೇಳಿದ್ರು, ಖೇದ ಅಂತ ಹೇಳಿದ್ರು, ಅತೃಪ್ತಿ ಅಂತ ಹೇಳಿದರೆ ಎಲ್ಲವೂ ಸಹ ಅನಲತ್ವ, ಅಲಂ ಇಲ್ಲದೆ ಇರತಕ್ಕಂಥದ್ದು, ಕೊರತೆ, ನ್ಯೂನತೆಯನ್ನು ತೋರಿಸ್ತಕ್ಕಂಥ ಶಬ್ದವೇ ಆಗಿದೆ. ಇದು ಸಾಧಕ ಜೀವನಿಗೆ ಎಲ್ಲಿರಬೇಕು? ಪುರುಷೋತ್ತಮನಿಗೆ ಹೇಗೆ ಇಲ್ಲ? ಪುರುಷೋತ್ತಮ ಅಪ್ರಾಕೃತ ಚಿದಾನಂದನಾದ್ದರಿಂದ ಈ ಯಾವ ದೋಷಗಳು ಅವನಲ್ಲಿ ಇಲ್ಲ. ಹಾಗಾದರೆ ಸಾಧಕ ಜೀವನಲ್ಲಿ ಹೇಗಿರಬೇಕು ಎಂದರೆ, ನಮ್ಮ ಜ್ಞಾನದಲ್ಲಿ ಎಷ್ಟೇ ಇದ್ದರೂ ಸಹ ಇನ್ನೂ ಸಾಲದು ಎಂಬತಕ್ಕಂಥ ತುಷ್ಟಿ ಇರಬೇಕು. ನಮಗೆ ಜ್ಞಾನವೇ ಬಂದಿಲ್ಲ. ಏಕೆಂದರೆ ಭಗವಂತ ತಿಳಿಯುವುದಕ್ಕೆ ಕೋಟಿ ಕೋಟಿ ಜನ್ಮದಲ್ಲಿ ಕೋಟಿ ಕೋಟಿ ಜೀವರು ಒಟ್ಟಾಗಿ ನಾವು ಚಿಂತಿಸಿದರೂ ಸಹ ಭಗವಂತನ ಒಂದು ಕಣವನ್ನು ಸಹ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಮಗೆ ಅಲ್ಲಿ ಅತುಷ್ಟಿ ಅಂದರೆ ಏನು? ನಿರಾಸೆ ಇರಬೇಕು. ಭಗವಂತನು ಪೂರ್ಣ ತಿಳಿಯಕ್ಕಾಗಲಿಲ್ಲವಲ್ಲ ಎಂಬತಕ್ಕಂಥ ಬಯಕೆ ಇರಬೇಕು. ಅಪ್ರಸಾದ, ಭಗವಂತನು ಕಾಣಲೇಬೇಕು ಎಂಬತಕ್ಕಂಥ ಮಹದಿಚ್ಛೆ ಇರುತ್ತೆ. ಆದರೆ ಕಣ್ಣಿಗೆ ಕಾಣಿಸಲಿಲ್ಲವಲ್ಲ. ಯಾಕೆ ಕಾಣೋದಕ್ಕೆ ಕಾಣಿಸಲಿಲ್ಲ? ನಮ್ಮ ಜ್ಞಾನ ಇನ್ನೂ ಪರಿಪಕ್ವವಾಗಲಿಲ್ಲ. ಆದ್ದರಿಂದ ನಮಗೆ ಅಪ್ರಸಾದವಾಗಲಿಲ್ಲ. ಈ ಅಪ್ರಸಾದತೆಯನ್ನು ನಾವು ಕಂಡುಕೊಳ್ಳಬೇಕು. ಖೇದ ಎಂದರೆ ನಾವು ಮನಸ್ಸಿನಲ್ಲಿ ಅನೇಕ ಸನ್ಮಾರ್ಗವನ್ನು ಚಿಂತಿಸ್ತೇವೆ, ದುರ್ಮಾರ್ಗದಲ್ಲೂ ತೊಳಲಿರುತ್ತೆ ಮನಸ್ಸು. ಈ ಮನಸ್ಸು ಎಂಬತಕ್ಕಂಥದ್ದನ್ನು ಬೇರೆ ಮಾರ್ಗದಲ್ಲಿ ಹೋಗದಂತೆ ನಾವು ತಡೆಯಬೇಕು. ತಡೆಯೋಕ್ಕೆ ಶಕ್ತಿ ಬೇಕು. ಈ ಮನಸ್ಸನ್ನು ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡುವಂತೆ ಭಗವಂತನ ಸದಾ ಪ್ರಾರ್ಥಿಸಿಕೊಳ್ಳಬೇಕು. ಮತ್ತು ಅನಲತ್ವಂ ಅಂದರೆ ಮನಸ್ಸಿಗೆ ನಾವು ಎಷ್ಟು ಶಬ್ದವನ್ನು ಕೊಟ್ಟರೂ, ಏನು ವಿಷಯ ಪದಾರ್ಥವನ್ನು ಕೊಟ್ಟರೂ ಸಹ ಅದಕ್ಕೆ ತೃಪ್ತಿ ಹೊಂದುವುದಿಲ್ಲ. ಸದಾ ನಿರಾಸೆಯಿಂದ ಕೂಡಿರುತ್ತೆ. ಆದ್ದರಿಂದ ಅದು ತೃಪ್ತಿಯಾಗಬೇಕಾದ್ರೆ ಏನು ಮಾಡಬೇಕು? ಎಂದು ಕರಗಿ ಹೋಗತಕ್ಕಂಥ ಪದಾರ್ಥ ಯಾವುದೋ ಭಗವಂತನ ಜ್ಞಾನ, ಭಗವದ್ ವಿಷಯಕ ಜ್ಞಾನ, ಶಾಸ್ತ್ರಜ್ಞಾನ, ಇದನ್ನು ಅದಕ್ಕೆ ಒಪ್ಪಿಸಬೇಕು. ಆಗ ಸಾಕು ಅಂತ ಹೇಳೋದಕ್ಕೆ ಅದಕ್ಕೆ ಯೋಗ್ಯತೆ ಇರದಂತೆ ಅದಕ್ಕೆ ಏನು ಮಾಡಬೇಕಾದ್ರೆ ನಿತ್ಯ ಶ್ರಮ ವಹಿಸಿ ಕಲಿಯುತ್ತಾ ಹೋಗುತ್ತೆ. ಇದು 4 ಇರ್ತಕ್ಕಂಥದ್ದು ಅನಲತ್ವಂ, ಅಲಂ ಎಂಬ ಬುದ್ಧಿ ಇಲ್ಲದೆ ಇರತಕ್ಕಂಥದ್ದು ಅನಲತ್ವಂ. ಭಗವಂತನ ವಿಷಯದಲ್ಲಿ ಇನ್ನೂ ತಿಳಿಯುವುದು ಅಪಾರ ಇದೆ. ಆದ್ದರಿಂದ ವೇದವ್ಯಾಸ ದೇವರು ಭಾರತದಲ್ಲಿ ತಿಳಿಸಿಕೊಟ್ಟರು, ಭಾಗವತ ಬೇಕು ಎಂಬತಕ್ಕಂಥ ಕೊರತೆಯನ್ನು ತುಂಬಿಸಿಕೊಳ್ಳೋಕ್ಕೋಸ್ಕರವಾಗಿ ಭಾಗವತವನ್ನು ನಾರದರ ಮೂಲಕ ಪ್ರಾರ್ಥಿಸಿಕೊಂಡು ರಚಿಸಿದರು. ಹಾಗೆ ನಮ್ಮ ಮನಸ್ಸಿನಲ್ಲಿ ಭಗವಂತನ ವಿಶೇಷ ಗುಣಗಳನ್ನು ತಿಳಿಯುವುದಕ್ಕೆ ಭಾಗವತವನ್ನು ಪದೇ ಪದೇ ನಾವು ಅವಲೋಕನ ಮಾಡಬೇಕು. ಭಾಗವತವನ್ನು ಎಷ್ಟು ಸಾರಿ ನಾವು ನೋಡಿದರೂ ಸಹ ಎಲ್ಲಿ ತನಕ ನಮಗೆ ಅಲಂ ಅಂದರೆ ಏನು? ಸಾಕು, ನೋಡಿದ್ದೇನೆ ಅಂತ ಅನಿಸುತ್ತೋ ಅಲ್ಲಿ ತನಕ ನೋಡಬೇಕು. ನಾನು ಅನಿಸುತ್ತೇನೋ ಅಂದರೆ ಎಂದಿಗೂ ಅನಿಸುವುದಿಲ್ಲ. ಆದ್ದರಿಂದ ಅನಲತ್ವಂ. ಈ ಅನಲತ್ವಂ ಅಂದರೆ ಏನು? ಭಗವಂತನ ತಿಳಿದುಕೊಳ್ಳುವುದಕ್ಕೆ ಭಾಗವತವನ್ನು ನಾವು ಎಷ್ಟು ಸಾರಿ ನೋಡಿದರೂ ಸಹ ಇನ್ನೂ ಮೊದಲ ವಾಕ್ಯದ ಅರ್ಥವನ್ನೇ ತಿಳಿದವೋ ಇಲ್ಲವೋ ಎಂಬ ನಾವು ನಿರಾಸೆಯಲ್ಲೇ, ಖಿನ್ನತೆಯಲ್ಲೇ, ಮಾನಸಿಕ ತೊಡಕಿನಲ್ಲೇ ಇರುತ್ತೇವೆ. ಇದು ಭಾಗವತದ ವಿಶೇಷವಾಗಿದೆ. ಹಾಗಾದರೆ ಇದು ಪುರುಷರಾದ ಎಲ್ಲ ಜೀವರಿಗೂ ಇದು ಸಾಧಾರಣವಾಗಿ ಇರುತ್ತದೆ ಹೊರತು ಭಗವಂತನಿಗೆ, ಪುರುಷೋತ್ತಮನಿಗೆ ಇರುವುದಿಲ್ಲ. ಪುರುಷೋತ್ತಮ ಪ್ರಾಕೃತ ಮನಸ್ಸೇ ಇಲ್ಲ. ಮತ್ತು ಅವನು ರಚನೆಕಾರ. ಅವನು ರಚಿಸಿದ್ದು ಸಾಧಕ ಜೀವರುಗಳಿಗೆ. ಭಾಗವತ ರಚಿಸಿ ಸಿದ್ಧಿ ಮಾಡಿಕೊಳ್ಳತಕ್ಕಂಥದ್ದು ಭಗವಂತನಿಗೆ ಏನೂ ಉಳಿದಿಲ್ಲ. ಆದ್ದರಿಂದ ಭಗವಂತನಿಗೆ ಅನಲತ್ವಮಲ್ಲ, ಭಾಗವತರಿಗೆ ಅನಲತ್ವಂ. ಭಾಗವತೆಯನ್ನು ಯಾರು ಅನುಷ್ಠಾನ ಮಾಡುತ್ತಾರೋ
ಅವರಿಗೆ ಇನ್ನೂ ಕೂಡಿಲ್ಲ, ಇನ್ನೂ ಸಾಕಾಗಿಲ್ಲ, ಇನ್ನೂ ಅನಂತ ಇದೆ, ನಾವು ಮಾಡಬೇಕಾದ ಬಹಳ ಇದೆ ಎಂಬತಕ್ಕಂಥ ಭಾವನೆಯನ್ನು ಸದಾ ಇಟ್ಟುಕೊಂಡಿರಬೇಕು. ಇದು ಸಾಧಕ ಜೀವಿಗೆ ಬೇಕಾದ ಮೊದಲಿಗೆ ಹೆಜ್ಜೆ. ಇದಿದ್ದರೆ ಮಾತ್ರ ಭಾಗವತನ ಶ್ರವಣ ಮಾಡಿಕೆ ಅವನ ಅಧಿಕಾರಿಯಾಗುತ್ತಾನೆ, ಅನುಸಂಧಾನ ಮಾಡಿಕೆ ಅವನ ಅಧಿಕಾರಿಯಾಗುತ್ತಾನೆ ಎಂಬುದ ದಿವ್ಯ ಪ್ರಮೇಯವನ್ನು ತಿಳಿಸಿಕೊಟ್ಟಿದ್ದಾರೆ. ಇದೇ ಪುರುಷೋತ್ತಮ ಲಕ್ಷಣ. ಪುರುಷೋತ್ತಮ ಅಂದ್ರೇನು? ತಾನು ಪೂರ್ಣ, ಜೀವರು ಹೇಗೆ ಅಪೂರ್ಣ ಎಂಬುದನ್ನು ಚೆನ್ನಾಗಿ ತಿಳಿದಾಗ ಪೂರ್ಣನ ಕಡೆ ನಮ್ಮ ಮನಸ್ಸು ಹೋಗುತ್ತೆ. ಅದನ್ನು ತಿಳಿಸಿಕೊಡ್ತಕ್ಕಂಥ ಶಬ್ದ, ಪರ್ಯಾಯವಾಚಕವಾಗಿ ಇರತಕ್ಕಂತಹ ಶಬ್ದವನ್ನು ಬ್ರಹ್ಮಪುರಾಣದಲ್ಲಿ ಶ್ರೀ ವೇದವ್ಯಾಸರು ತೋರಿಸಿದ್ದಾರೆ. ಭಾಗವತದಲ್ಲಿ ಅದೇ ವಾಕ್ಯವನ್ನು ಇಟ್ಟಿದ್ದಾರೆ. ನಾರದರ ಉಪದೇಶವು ಈ ರೀತಿಯಲ್ಲಿ ಸಾಗಿದೆ. ಇದೆಲ್ಲವೂ ಶ್ರೀ ಪುರಂದರದಾಸರು ನಮಗೆ ಸಮಗ್ರವಾಗಿ ಪುರಾಣ ಪುರುಷೋತ್ತಮನನ್ನು ತಿಳಿಸುವ ದಿವ್ಯ ಮಾದರಿಯಾಗಿದೆ. ಪುರುಷೋತ್ತಮನ ತಿಳಿಕೆ ಎಷ್ಟು ಜನ್ಮವಿದ್ದರೂ ಸಾಲದು, ಯಾವ ಪುರಾಣದ ವಾಕ್ಯಾರ್ಥವನ್ನು ಕೇಳಿದರೂ ಸಾಲದು. ಏಕೆಂದರೆ ಪುರಾಣ ಅನಾದಿ ಕಾಲದಿಂದ ಇದ್ದವ. ಒಂದು ಕಾಲದಲ್ಲಿ ಒಂದು ದಿನ ಮೆರೆದವನಿಗೆ ಅವನ ಕಥೆಗಳನ್ನು ನಾವು ಅನೇಕ ಬಾರಿ ನಾವು ಕೇಳುತ್ತೇವೆ. ಹಾಗೆ ಅನಾದಿ ಕಾಲದಿಂದ ಮೆರೆಯುತ್ತಿರುವ ಭಗವಂತನನ್ನ ಗುಣಗಳನ್ನು ಎಷ್ಟು ಸಾಕು ಅಂತ ಹೇಳುವುದು. ಸಾಕು ಎಂಬುದೇ ಸಾಕಾಗುತ್ತದೆ, ನಿಲ್ಲುತ್ತದೆ. ಬೇಕು ಎಂಬುದೇ ಎಲ್ಲ ಕಡೆ ಇರುತ್ತದೆ. ಈ ಬೇಕು ಎಂಬುದೇ ಭಗವಂತನ ವಿಷಯದಲ್ಲಿ ಇರಬೇಕು, ಅದೇ ಗುಣ. ಅದನ್ನು ತೋರಿಸುವುದೇ ಪುರುಷೋತ್ತಮ. ಭಗವಂತನಲ್ಲಿ ಸಾಕು ಎಂಬುದು ಇಲ್ಲ, ಬೇಕು ಎಂಬುದು ಇಲ್ಲ. ಇದು ಜೀವರಿಗೆ ಮಾತ್ರ ಇರತಕ್ಕಂಥದ್ದು. ಪೂರ್ಣಮಾದಾಯ ಪೂರ್ಣಮೇವ ಭವಿಷ್ಯತಿ. ಅವನೇ ಪುರುಷೋತ್ತಮ, ಪುರಾಣ ಪುರುಷೋತ್ತಮ. ಇಂತಹ ದಿವ್ಯ ಜ್ಞಾನವನ್ನು ಒದಗಿಸಿದ ಶ್ರೀ ಪುರಂದರದಾಸರಿಗೆ, ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ನಮಸ್ಕರಿಸುತ್ತಾ, ಇಂತಹ ಶ್ರೇಷ್ಠ ಜ್ಞಾನ ನಮಗೆ ಒದಗಿದ್ದು ನಮ್ಮ ತಂದೆ ತಾಯಿಗಳ ವಿಶೇಷ ಅನುಗ್ರಹ ಬಲದಿಂದ, ಗುರು ಹಿರಿಯರ ಅನುಗ್ರಹ ಬಲದಿಂದ, ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪದಿಂದ ಮತ್ತು ವಾಯುದೇವರಲ್ಲಿ ನಿಂತು ನುಡಿಸಿದ ಪ್ರಭಾವದಿಂದ ಸಾಧ್ಯವಾಗಿದೆ. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ವಿಶೇಷ ಸನ್ನಿಧಾನ ರೂಪದಿಂದಲೇ, ಅವರ ಅನುಗ್ರಹದಿಂದಲೇ, ಅವನ ಪ್ರಸಾದ ರೂಪವಾಗಿ ಈ ಜ್ಞಾನ ನಮಗೆ ತಿಳಿದು ಬಂದಿದೆ. ಆದ್ದರಿಂದ ಪ್ರತಿರೂಪವಾಗಿ ಭಗವಂತನಿಗೆ ನಾವು ಏನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಕೇವಲ ಭೂಯಿಷ್ಟಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಮುಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಸ್ಕರಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.